ಏನೋ ಇದೇ ಲಾಲ್ಬಾಗ್ ಪ್ರದೇಶದಲ್ಲಿ ಸುರಂಗ ಮಾರ್ಗಕ್ಕೆ ಜಾಗ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವ ಆತಂಕವನ್ನ ಅಲ್ಲಿನ ನಾಗರಿಕರು ವ್ಯಕ್ತಪಡಿಸಿದ್ರು. ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಟನಲ್ಗೆ ನಾವು ಲಾಲ್ಬಾಗ್ ಜಾಗವನ್ನ ಬಳಸಲ್ಲ ಅಂತ ಭರವಸೆ ಕೊಟ್ಟರು. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವನು, ಮುಖ್ಯ. ಆದ್ರೆ ಕೆಲವು ಸಂದರ್ಭದಲ್ಲಿ ವಿಧಿ ಇಲ್ಲದೆ ಕೆಲವು ಸಂದರ್ಭದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಬಟ್ ಈಗ ನಾನು ನೋಡಿ ಸ್ಪಾಟ್ ನೋಡಿ ನಾನು ಡಿಸಿಷನ್ ತಗೊಳ್ತೀನಿ. ಟನಲ್ ಇಲ್ಲದೆ ಬೆಂಗಳೂರಿಗೆ ಸೊಲ್ಯೂಷನ್ ಇಲ್ಲ. ನಾನು ಎಲ್ಲ ತರದ ಅಧ್ಯಾಯ ಕೂಡ ಮಾಡಿದ್ದೀನಿ. ಅಂದ್ರೆ ಯಾವ ಪ್ರಾಪರ್ಟೀಸು ಕೂಡ ಮೆಜಾರಿಟಿ ಪ್ರಾಪರ್ಟೀಸು ಕೂಡ ಅಕ್ವಿಷನ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ. 2,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ಇಟ್ಟಿದೀವಿ. ಇಲ್ಲಿ ನಾನು ನೋಡ್ತೀನಿ ಒಂದು ಬಾರ್ಡರ್ ಏನಪ್ಪಾ ಅಂತಂದ್ರೆ ಓಪನಿಂಗ್ ಇಲ್ಲಿ ಅವಕಾಶ ಕೊಟ್ಟಿದೀವಿ. ಓಪನಿಂಗ್ ಇಲ್ಲಿ ಕೊಡಬೇಕು. ಯಾಕೆಂದ್ರೆ ಅಲ್ಲಿಂದ ನಮ್ಮ ಹೆಬ್ಬಾಳಿಂದ ಎಲ್ಲಾರು ಓಪನ್ ಕೊಡ್ಬೇಕಂದ್ರೆ ಎಲ್ಲಿ ಓಪನ್ ಕೊಡ್ಬೇಕು ನೀವು ಹೇಳಿ. ನಾನು ವಿಧಾನಸೌಧ ಸುತ್ತಮುತ್ತಲು ಓಪನಿಂಗ್ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿ, ಇಲ್ಲಾಂದ್ರೆ ದೊಡ್ಡ ಜಾಮ್ ಆಗ್ಬಿಡ್ತದೆ. ರೇಸ್ ಕೋರ್ಸ್ ಮೂಲೆಗೆ ಒಂದು ಓಪನಿಂಗ್ ಕೊಟ್ಟಿದ್ದೀನಿ. ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಬಂತು ಅಂದ್ರೆ ಮುಗಿದೋಯ್ತು ಕೇಸು. ಅದಕ್ಕೆ ರೇಸ್ ಕೋರ್ಸ್ ಆ ಕಡೆ KR ನಮ್ಮ ಶೇಷಾರಿ ರೋಡ್ ಮೂಲೆಯಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದೀನಿ. ನೆಕ್ಸ್ಟ್ 3 ಕಿಲೋಮೀಟರ್ ಒಂದು ಓಪನಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಓಪನಿಂಗ್ ಕೊಡೋದ್ರಿಂದ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋರು, ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಹೋಗೋರು, ಮಿಕ್ಕಿದ ಇಲ್ಲಿಂದ KR ಪುರಂ ಮುಂದಕ್ಕೆ ಹೋಗೋರು, ಇದು 4 ದಿಕ್ಕಿನಲ್ಲೂ ಕೂಡ 40 ಕಿಲೋಮೀಟರ್ ಪ್ಲಾನ್ ಮಾಡಿದ್ದೀನಿ.